ಪ್ರಿಯ ದೇವಜನರೇ, ಇವತ್ತು ಭೂಲೋಕದಲ್ಲಿ ಅನೇಕ ಆಘಾತಕಾರಿಯನ್ನುಂಟು ಮಾಡುವಂತಹ ಘಟನೆಗಳಿಂದ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಂದು ಆಪತ್ತು ವಿಪತ್ತಿನ ಹಾಗೆ ಇವತ್ತು ಜನರ ಜೀವಿತವನ್ನು ಹಾನಿ ಮಾಡ್ತಾ ಇದೆ. ಆದರೆ ಇದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಒಂದು ವಿಶೇಷವಾದಂತಹ ಒಂದು ಮಾರ್ಗವನ್ನು ದೇವರು ನಮಗೆ ಮಾಡಿದ್ದಾನೆ. ಮೊಟ್ಟ ಮೊದಲನೇದಾಗಿ ನಮ್ಮ ಒಳಗಡೆ ಜೀವದ ಪವಿತ್ರಾತ್ಮನ ನಿಯಮ, ಜೀವವನ್ನು ಮನಃಶಾಂತಿಯನ್ನು ಉಂಟು ಮಾಡುವ ನಿಯಮ ನಮ್ಮ ಒಳಗಡೆ ಇದೆ. ಯಾವುದೇ ಮರಣದ ನಿಯಮ, ಪಾಪದ ನಿಯಮ, ರೋಗದ ನಿಯಮ ನಮ್ಮ ಜೀವಿತದ ಮೇಲೆ, ನಮ್ಮ ದೇಹದ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಇನ್ನೊಂದು ಸಂಗತಿ, ನಂಬಿಕೆಯ ಅರಿಕೆ, ಅದು ನಮ್ಮನ್ನೇನ್ ಮಾಡ್ತದೆ ಅಂದ್ರೆ ಸಂರಕ್ಷಣೆ ಮಾಡ್ತದೆ. ಅದಕ್ಕೆ ದೇವರ ವಾಕ್ಯ ಜನರು ಬೇರೆ ಹೊರಗಡೆ ಇರುವಂತ ಸಂಗತಿಗಳು ಏನು ಹೇಳ್ತಾವೋ ಅದು ಬಹಳ ಪ್ರಾಮುಖ್ಯ ಅಲ್ಲ. ಆದ್ರೆ ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ನೀನು ನಂಬಿ ನಿನ್ನ ಬಾಯಿಂದ ಅರಿಕೆ ಮಾಡುವಾಗ ನಿನ್ನ ಜೀವಿತದಲ್ಲಿ ಆ ಅರಿಕೆಯಂತೆ ನಿನ್ನ ಜೀವಿತ ಆಶ್ವಾಸಲ್ಪಡ್ತದೆ. ಪ್ರಿಯ ದೇವಜನರೇ, ಆರೋಗ್ಯವು ನಮ್ಮ ಜನ್ಮ ಸಿದ್ಧ ಹಕ್ಕಾಗಿದೆ ಮತ್ತು ನಾವು ಆರೋಗ್ಯವಂತರಾಗಿರ್ಬೇಕೆಂದು ದೇವರ ಉದ್ದೇಶವು, ದೇವರ ಮನಸ್ಸು, ದೇವರ ಚಿತ್ತವಾಗಿದೆ. ಆದುದರಿಂದ ಈ ಕೆಳಗಿನ ವಾಕ್ಯಗಳನ್ನು ನೀವು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಅದನ್ನು ನಮ್ಮ ಜೀವಿತದಲ್ಲಿ ದೃಢೀಕರಿಸಿದಾಗ ನಾವು ಸುಕ್ಷೇಮವುಳ್ಳವರಾಗಿರ್ತೇವೆ. ನಮ್ಮ ಮನಸ್ಸು, ನಮ್ಮ ದೇಹ ಸಂಪೂರ್ಣವಾಗಿ ಅದು ಆರೋಗ್ಯದಿಂದ ಕೂಡುವಂಥದ್ದಾಗಿದೆ. ಆದುದರಿಂದ ಕೆಳಗಿನ ವಚನಗಳನ್ನು ನಾನು ಹೇಳುವಾಗ ನೀವು ಸಹಿತವಾಗಿ ನನ್ನ ಹಿಂದೆ ಹೇಳಿ ಆ ವಾಕ್ಯವನ್ನು ನಂಬ್ರಿ, ಅರಿಕೆ ಮಾಡ್ರಿ ಮತ್ತು ಅದನ್ನು ನಮ್ಮ ಹೃದಯದೊಳಗೆ ಸ್ಥಾಪಿಸಿಕೊಳ್ಳಿ. ನಿಶ್ಚಯವಾಗಿ ದೇವರ ವಾಕ್ಯಗಳು ನಮ್ಮ ದೇಹಕ್ಕೆ ಆರೋಗ್ಯವೂ ಮತ್ತು ನಮ್ಮ ಎಲ್ಲವುಗಳಿಗೆ ಸಾರವೂ ಆಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರ ಮಕ್ಕಳಾಗಿರುವುದರಿಂದ ಆರೋಗ್ಯವು ನನ್ನದಾಗಿದೆ, ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ಹೇಳಿ, ನನ್ನ ಹಿಂದೆ ಆ ವಾಕ್ಯಗಳನ್ನು ಹೇಳಿ ಅರಿಕೆ ಮಾಡಿ. ಥ್ಯಾಂಕ್ ಯು ಗಾಡ್. ನಿಶ್ಚಯವಾಗಿ ಯೇಸುವು ನನ್ನ ರೋಗಗಳನ್ನು, ನನ್ನ ದುಃಖಗಳನ್ನೆಲ್ಲ ಹೊತ್ತುಕೊಂಡಿದ್ದಾನೆ. ಆದುದರಿಂದ ನಾನು ರೋಗಗ್ರಸ್ತನಲ್ಲ ಮತ್ತು ದುಃಖಿತನೂ ಅಲ್ಲ. ದೇವರ ವಾಕ್ಯವು ನನಗೆ ಜೀವವು ಮತ್ತು ನನ್ನ ದೇಹಕ್ಕೆ ಆರೋಗ್ಯವೂ ಔಷಧಿಯೂ ಆಗಿದೆ. ಥ್ಯಾಂಕ್ ಯು ಗಾಡ್. ಕರ್ತನಾದ ದೇವರು ನನ್ನ ಅನ್ನಪಾನಗಳನ್ನು ಆಶೀರ್ವದಿಸಿದ್ದಾನೆ ಮತ್ತು ನನ್ನೊಳಗಿದ್ದ ವ್ಯಾಧಿಗಳನ್ನ ಸಂಪೂರ್ಣವಾಗಿ ಕಿತ್ತಿ ಹಾಕಿದ್ದಾನೆ, ತೆಗೆದು ಹಾಕಿದ್ದಾನೆ ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತೇನೆ. ಆಮೇನ್. ದೇವರು ತಾನೇ ನಾನು ಸುರಕ್ಷಿತನಾಗಿರುವಂತೆ ನನ್ನನ್ನು ಕಾಪಾಡಿದ್ದಾನೆ. ನನ್ನ ಪೌಳಿಗೋಡೆಗಳಿಗೆ ಶುಭವಿರುವುದು, ನನ್ನ ಅರಮನೆಗಳಿಗೆ ಸೌಭಾಗ್ಯವಿರುವುದು. ಥ್ಯಾಂಕ್ ಯು ಗಾಡ್. ನನಗೆ ಸಮಾಧಾನವಿದೆ ಮತ್ತು ನನ್ನ ರೋಗವು ಗುಣವಾಗಿದೆ. ದೇವರು ನನಗೆ ಆರೋಗ್ಯವನ್ನು ತಿರುಗಿ ದಯಪಾಲಿಸಿದ್ದಾನೆ ಮತ್ತು ನನ್ನ ಬಾಸುಂಡೆಗಳನ್ನ ಗುಣಪಡಿಸಿದ್ದಾನೆ ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿದ್ದೇನೆ. ನಿಶ್ಚಯವಾಗಿ ಆತನು ನನ್ನನ್ನ ಸೈತಾನನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ಕರ್ತನು ನನ್ನಿಂದ ಎಲ್ಲಾ ವ್ಯಾಧಿಗಳನ್ನು ತೆಗೆದು ಹಾಕಿದ್ದಾನೆ, ಕಿತ್ತಿ ಹಾಕಿದ್ದಾನೆ. ಯಾವ ಕ್ರೂರ ವ್ಯಾಧಿಗಳು ನನ್ನನ್ನ ತಟ್ಟುವುದೇ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಹಗಲಲ್ಲಿ ಸೂರ್ಯನಿಂದ ಉಂಟಾಗುವ ವ್ಯಾಧಿಯು, ഇരുಳಿನ ತಣ್ಣೆ ಹಿಮದಿಂದ ಬರುವ ಬಾಧೆಗಳು ನನ್ನನ್ನು ಅಲುಗಾಡಿಸಲಾರವು, ಮುಟ್ಟಲಾರವು, ಪೀಡಿಸುವುದಿಲ್ಲ, ತೊಂದರೆಗೊಳಿಸುವುದೇ ಇಲ್ಲ. ಆಮೆನ್. ಯೇಸು ಕ್ರಿಸ್ತನ ರಕ್ತವು ನನ್ನ ಮನೆಯ ಮೇಲೆಲ್ಲ ಪ್ರೋಕ್ಷಿಸಲ್ಪಟ್ಟಿರುವುದರಿಂದ ಐಗುಪ್ತದಲ್ಲಿದ್ದ ಯಾವ ರೋಗವೂ ನನ್ನ ಬಳಿಗೆ ಬರುವುದೇ ಇಲ್ಲ. ನನ್ನ ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಈ ವಾಕ್ಯವನ್ನು ದೃಢೀಕರಿಸುತ್ತೇನೆ. ಆಮೇನ್. ಕರ್ತನು ನನಗೆ ಆರೋಗ್ಯವನ್ನು ಮತ್ತು ಸ್ವಸ್ಥತೆಯನ್ನು ನೀಡಿದ್ದಾನೆ. ಆಮೇನ್. ನಾನು ಸ್ವಸ್ಥಗೊಂಡಿದ್ದರಿಂದ ಬಾಳಿ ಬದುಕುತ್ತೇನೆ. ನಾನು ವಿಶ್ವಾಸದಲ್ಲಿ ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯ. ಆತನು ತನ್ನ ವಾಕ್ಯಗಳನ್ನು ಕಳುಹಿಸಿ ನನ್ನನ್ನು ಗುಣಪಡಿಸಿದ್ದಾನೆ ಮತ್ತು ನಾಶನದಿಂದ ನನ್ನನ್ನು ಬಿಡಿಸಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆರೋಗ್ಯದಾಯಕನಾಗಿರುವ ಆತನು ನನ್ನನ್ನು ಸ್ವಸ್ಥಪಡಿಸಿದ್ದಾನೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ನನ್ನ ಎಲುಬುಗಳು ಹಸಿ ಹುಲ್ಲಿನಂತೆ ರಸವತ್ತಾಗಿದೆ. ನಾನು ದೇವಾಲಯದಲ್ಲಿರುವ ಹಸಿರು ಎಣ್ಣೆ ಮರದಂತಿದ್ದೇನೆ. ಆತನು ನನ್ನ ಎಲುಬುಗಳನ್ನೆಲ್ಲ ಕಾಪಾಡಿದ್ದಾನೆ, ಅವು ಒಂದಾದರೂ ಮುರಿದು ಹೋಗುವುದಿಲ್ಲ. ಥ್ಯಾಂಕ್ ಯು ಲಾರ್ಡ್. ನನ್ನ ಎಲುಬುಗಳನ್ನು ಸಸಾರಪಡಿಸಿದ್ದಾನೆ. ಆಮೇನ್. ನಾನು ಆರೋಗ್ಯವಂತನಾಗಿರಬೇಕೆಂದು ದೇವರ ಚಿತ್ತವಾಗಿರುವುದರಿಂದ ನಾನು ಆರೋಗ್ಯವಂತನೇ ಆಗಿದ್ದೇನೆ. ಆಮೇನ್. ನಾನು ಕರ್ತನ ಮಗನಾಗಿದ್ದೇನೆ. ಆದುದರಿಂದ ಅನಾರೋಗ್ಯಕ್ಕಾಗಲಿ, ರೋಗಕ್ಕಾಗಲಿ, ದೌರ್ಬಲ್ಯಗಳಿಗಾಗಲಿ, ಬಲಹೀನತೆಗಳಿಗಾಗಲಿ ನನ್ನ ದೇಹದ ಮೇಲೆ ಅಧಿಕಾರವಿಲ್ಲ. ದುರಾತ್ಮನಿಗೆ ನನ್ನನ್ನು ಮುಟ್ಟಲು ಯಾವ ಅಧಿಕಾರವಿಲ್ಲ. ಆಮೇನ್. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ರಿ. ನನ್ನ ಪೌಳಿಗೋರಿಗಳಿಗೆ ಶುಭವಿರುವುದು. ನನ್ನ ಅರಮನೆಯೊಳಗೆ ಸೌಭಾಗ್ಯದಿಂದ ಕೂಡಿದೆ. ಆಮೇನ್. ಯಾವ ಕೇಡು ನನಗೆ ಸಂಭವಿಸದು. ಉಪದ್ರವವು ನನ್ನ ಗೂಡಾರವೆಂಬ ದೇಹ, ಕುಟುಂಬ ಮತ್ತು ಸಭೆಯ ಸಮೀಪಕ್ಕೂ ಬಾರದು. ಅದು ನನ್ನನ್ನು ಆಳದು ಅಥವಾ ನನಗೆ ವಿರೋಧವಾಗಿ ಏನನ್ನು ಮಾಡಲಾಗದು. ಆಮೇನ್. ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತೇನೆ. ಈ ವಾಕ್ಯವನ್ನು ದೃಢೀಕರಿಸ್ತೇನೆ ನನ್ನ ಜೀವಿತದಲ್ಲಿ. ಆಮೇನ್. ಹಲ್ಲೆಲೂಯ. ಪವಿತ್ರಾತ್ಮದಿಂದ ಉಂಟಾಗುವ ಯೇಸು ಕ್ರಿಸ್ತನ ನಿಯಮವು ನನ್ನೊಳಗೆ ಕಾರ್ಯ ಸಾಧಿಸುವುದರಿಂದ ನನ್ನನ್ನು ಮುಟ್ಟುವ ವಿಷಕಾರಿಯಾದ ಯಾವುದೇ ಜಂತುಗಳಾಗಲಿ, ವೈರಸ್ಗಳಾಗಲಿ, ಇನ್ಫೆಕ್ಷನ್ಗಳಾಗಲಿ ಸಾಯುವುದು ಮತ್ತು ನಾಶ ಹೊಂದುವುದೆಂದು ಹೃದಯದಿಂದ ನಂಬಿ ಬಾಯಿಯಿಂದ ನಾನು ಅರಿಕೆ ಮಾಡುತ್ತೇನೆ. ನಾನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಕರ್ತನ ಚಿತ್ತವಾಗಿರುವುದರಿಂದ ನಾನು ಅಭಿವೃದ್ಧಿ ಹೊಂದಿದ್ದೇನೆ ಮತ್ತು ಆರೋಗ್ಯದಿಂದಿದ್ದೇನೆ. ನಾನು ಅನಾರೋಗ್ಯದಿಂದಿರುವುದು ದೇವರ ಚಿತ್ತವಲ್ಲ. ಥ್ಯಾಂಕ್ ಯು ಗಾಡ್. ನನ್ನೊಳಗೆ ವಾಸವಾಗಿರುವ ದೇವರಾತ್ಮನು ನನ್ನ ಮೃತ್ಯು ದೇಹಕ್ಕೆ ಜೀವ ನೀಡಿದ್ದಾನೆಂದು ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಘೋಷಿಸಿ ದೃಢೀಕರಿಸುತ್ತೇನೆ. ದೇವರು ಸೃಷ್ಟಿಸಿದ ಮಾದರಿಯಲ್ಲಿಯೇ ನನ್ನ ದೇಹವು ಮೊದಲಿನಂತೆ ಕಾರ್ಯನಿರ್ವಹಿಸಲೆಂದು ನನ್ನ ದೇಹಕ್ಕೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಆಮೇನ್. ಹಲ್ಲೆಲೂಯ. ಕರ್ತನ ನಾಮವು ಬಲವಾದ ಬುರ್ಜು. ನಾನು ನೀತಿವಂತನಾದ ಕಾರಣ ಅದರೊಳಗೆ ಓಡಿ ಹೋಗಿ ಸುರಕ್ಷಿತನಾಗಿದ್ದೇನೆ. ಆಮೇನ್. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. ಆದುದರಿಂದ ನಾನು ದೇವರಿಗೆ ಸೇರಿದವನು,
ನಾನು ದೇವರ ಮಗನಾಗಿದ್ದೇನೆ, ಆರೋಗ್ಯವು ನನ್ನ ಜನ್ಮ ಸಿದ್ಧ ಹಕ್ಕು. ಕರ್ತನಲ್ಲಿ ಪ್ರಿಯ ಜನರೇ, ಈ ವಾಕ್ಯಗಳನ್ನು ಹೃದಯದಲ್ಲಿ ನಾವು ನಂಬಿ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಹೇಳೋಣ. ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಆದುದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಯಂತಿರಬೇಕು. ನೀವು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮನೆ ಬಾಗಿಲ ನಿಲುವು ಪಟ್ಟಿಗಳಲ್ಲಿಯೂ ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು, ನಿಮ್ಮ ಸಂತತಿಯವರು, ನಿಮ್ಮ ಪಿತೃಗಳಿಗೆ ಯೆಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ನೀವು ಬಾಳುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಗಾಡ್. ಮುಂದಿನ ವಾಕ್ಯಗಳನ್ನು ಹೀಗೆ ನಾವು ಅರಿಕೆ ಮಾಡುತ್ತಾ ಹೋಗೋಣ. ನನ್ನೊಂದಿಗೆ, ಹೌದು ಸ್ವಾಮಿ, ಈ ವಾಕ್ಯಗಳನ್ನು ನಂಬ್ತೇನೆ, ನನ್ನ ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತೇನೆ, ಘೋಷಿಸ್ತೇನೆ, ದೃಢೀಕರಿಸ್ತೇನೆ ಎಂಬುದಾಗಿ ಹೇಳಿ. ಅವುಗಳನ್ನು ಹೊಂದುವವರಿಗೆ ಜೀವವು ದೇಹಕ್ಕೆಲ್ಲ ಆರೋಗ್ಯವೂ ಆಗಿದೆ. ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ನಾನು ಬದುಕುತ್ತೇನೆ ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತೇನೆ. ದೇವರ ವಾಕ್ಯದ ಬಲದಿಂದಲೇ ನಾನು ಜೀವಿಸ್ತೇನೆ. ನಾನು ನುಡಿಯುವುದನ್ನ ನಾನು ಪಡೆಯಬಲ್ಲೆ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಯೆಹೋವನಲ್ಲಿ ಭರವಸೆ ಬಿಡುವವನು ಭಾಗ್ಯವಂತನು. ಕಣ್ಣಿಗೆ ಬಿದ್ದ ಬೆಳಕು, ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳಿಗೆ ಪುಷ್ಟಿಯಾಗಿದೆ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ನಿಮ್ಮಲ್ಲಿ ಯಾವ ವ್ಯಾಧಿಯೂ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೆ ಅವುಗಳನ್ನು ನಿಮ್ಮ ಶತ್ರುಗಳ ಮೇಲೆ ಬರಮಾಡುವೆನು. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗಿರುವುದಿಲ್ಲ. ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗಲುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸಿ ಆರೋಗ್ಯವನ್ನುಂಟು ಮಾಡಿದ್ದೀಯಲ್ಲ ಸ್ವಾಮಿ. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ಈಗ ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಯಹೂದದ ಮತ್ತು ಇಸ್ರಾಯೇಲನ ದುರ್ವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆಯೇ ಅವುಗಳನ್ನು ಊರ್ಜಿತಪಡಿಸುವೆನು. ಥ್ಯಾಂಕ್ ಯು ಲಾರ್ಡ್. ಚಿಯೋನಿನ ಯಾವ ನಿವಾಸಿಯೂ ತಾನು ಅಸ್ವಸ್ಥನು ಎಂದು ಹೇಳನು. ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಥ್ಯಾಂಕ್ ಯು. ನನಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು
ನಾನು ದಯಪಾಲಿಸುವ ಸಧರ್ಮ ಫಲವು ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಮತ್ತು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಥ್ಯಾಂಕ್ ಯು ಲಾರ್ಡ್. ಆತನು ತನ್ನ ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಥ್ಯಾಂಕ್ ಯು ಜೀಸಸ್. ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನ ಕಟ್ಟುತ್ತಾನೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನ ಕಷ್ಟದಿಂದ ಬಿಡಿಸಿದನು. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಥ್ಯಾಂಕ್ ಯು ಗಾಡ್. ಯೆಹೋವ ರಫಾ, ನಿನ್ನನ್ನು ಕೊಂಡಾಡ್ತೇವೆ ದೇವರೇ. ಎಲ್ಲಾ ತರದ ಜ್ವರಗಳು ಯೇಸುವಿನ ನಾಮದಲ್ಲಿ ವಾಸಿಯಾಗಿದೆ ಎಂಬುದಾಗಿ ನಂಬಿ, ಅದನ್ನು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡ್ತೇವೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನೇ ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವಿರಿ ಅಂದನು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನ ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದೂ ಆಗುವುದು. ಆಮೇಲೆ ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಡ್ರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ರು. ಆತನು ಅವರನ್ನು ವಾಸಿ ಮಾಡಿದನು. ಮೂಕರಾಗಿದ್ದವರು ಮಾತನಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದನ್ನ, ಕುಂಟರಿಗೆ ಕಾಲು ಬಂದದನ್ನ, ಕುರುಡರಿಗೆ ಕಣ್ಣು ಬಂದದನ್ನ ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಹಾಲೆಲೂಯಾ. ಕುಂಟರು ಎದ್ದು ನಡೆದಾಡಲಿ. ಹಾಲೆಲೂಯಾ. ಮೂಕರ ಬಾಯಿಗಳು ತೆರೆಯಲ್ಪಡಲಿ, ಅವರು ಮಾತನಾಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಗಾಡ್. ಓ, ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೃದಯದಿಂದ ನಂಬಿ ಅರಿಕೆ ಮಾಡಿ ನನ್ನೊಂದಿಗೆ ಪ್ರಿಯ ದೇವ ಜನರೇ. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನ ಸ್ವಸ್ಥ ಮಾಡಿದನು. ದೇವರ ಕರುಣೆ ನಿಮಗೆ ದೊರೆಯಲಿ. ದೇವರ ದಯೆ ಯಾರಿಗೆ ದೊರಕಿತೋ ಅವರು ಧನ್ಯರು. ದೇವರ ಕರುಣೆ, ಆತನ ಕನಿಕರ, ಆತನ ಕರುಣೆ ನಿಮ್ಮ ಮೇಲೆ ಹೇರಳವಾಗಿ ನಾನು ಬಿಡುಗಡೆಗೊಳಿಸ್ತೇನೆ. ಸ್ವೀಕಾರ ಮಾಡಿಕೊಡ್ರಿ ಯೇಸುವಿನ ನಾಮದಲ್ಲಿ. ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಥ್ಯಾಂಕ್ ಯು ಗಾಡ್. ಆತನ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಎಲ್ಲಾ ತರವಾದಂತ ಶಾರೀರಿಕ, ಹೊಟ್ಟೆಯಲ್ಲಿ ಕೆಳಭಾಗದಲ್ಲಿರುವಂತ ಎಲ್ಲಾ ತರವಾದಂತ ರೋಗಗಳು ಯೇಸುವಿನ ನಾಮದಲ್ಲಿ ವಾಸಿಯಾಗಲಿ. ಹೃದಯದಿಂದ ನಂಬಿ ನಾನು ಬಾಯಿಯಿಂದ ಈ ಮಾತುಗಳನ್ನು ಅರಿಕೆ ಮಾಡ್ತೇನೆ. ಥ್ಯಾಂಕ್ ಯು ಗಾಡ್. ಆಮೇನ್.
ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದನು. ಥ್ಯಾಂಕ್ ಯು ಜೀಸಸ್. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ನರ ಪ್ರಾಣಿಗಳಿಗೆಲ್ಲ ನಾನೇ ದೇವರು, ನನಗೆ ಅಸಾಧ್ಯವಾದದ್ದುಂಟೋ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಅದನ್ನು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಅದನ್ನು ಘೋಷಿಸಿ ನನ್ನ ಜೀವಿತದಲ್ಲಿ ದೃಢೀಕರಿಸುತ್ತೇನೆ. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನ ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಎಲ್ಲ ಮಾಟ ಮಂತ್ರ ಶಕ್ತಿಗಳು, ದೆವ್ವಗಳ, ದುರಾತ್ಮಗಳ, ಅಲ್ಲಲ್ಲಿ ವಾಯುಮಂಡ ಅಧಿಪತಿ, ಇಹಲೋಕದ ಅಧಿಪತಿಯ ಕಾರ್ಯಗಳು ಯೇಸುವಿನ ನಾಮದ ಬಲದಲ್ಲಿ ಮುರಿದು ನಾಶವಾಗಲಿ, ಬಿಡುಗಡೆ ಆಗಲಿ. ಥ್ಯಾಂಕ್ ಯು ಜೀಸಸ್. ಈ ದೊಡ್ಡ ಬಿಡುಗಡೆಗಾಗಿ ನಿನಗೆ ಸ್ತೋತ್ರ. ಹೃದಯದಲ್ಲಿ ನಂಬಿ ಬಾಯಿಯಿಂದ ಅರಿಕೆ ಮಾಡ್ತೇನೆ. ನನ್ನ ಜೀವಿತದಲ್ಲಿ ಈ ವಾಕ್ಯಗಳನ್ನು ದೃಢೀಕರಿಸ್ತೇನೆ, ಬಿಡುಗಡೆಯನ್ನು ದೃಢೀಕರಿಸಿಕೊಳ್ಳುತ್ತೇನೆ. ಪಾರ್ಶ್ವವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯಾ. ಎಲ್ಲಾ ತರವಾದಂತಹ ಪಾರ್ಶ್ವವಾಯು ರೋಗಿಗಳು ಯೇಸುವಿನ ನಾಮದಲ್ಲಿ ವಾಸಿಯಾಗಲಿ. ಈಗಲೇ ಯೇಸು ಕ್ರಿಸ್ತನ ನಾಮದ ಸ್ವಸ್ಥತೆಯನ್ನು ನಾನು ಘೋಷಿಸ್ತೇನೆ. ಒಬ್ಬ ಕುಷ್ಠ ರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನಾನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟ, ಶುದ್ಧವಾಗುವಂತನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಥ್ಯಾಂಕ್ ಯು ಗಾಡ್. ಅವರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಕೈ ಚಾಚಿದನು, ಕೈ ವಾಸಿಯಾಗಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯಗಳು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತದೆ. ನಿನಗೆ ಸಂಪೂರ್ಣವಾದಂತಹ ಸುಕ್ಷೇಮವನ್ನುಂಟು ಮಾಡುವಂತದ್ದಾಗಿದೆ. ಎಸ್, ನೀನು ಅದನ್ನು ಅರಿಕೆ ಮಾಡು. ದೇವರಿನ ವಾಕ್ಯಗಳು ನನ್ನ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತದೆ, ನನಗೆ ಸುಕ್ಷೇಮವನ್ನುಂಟು ಮಾಡುವಂತೆ ನಿನ್ನ ವಾಕ್ಯವನ್ನು ನಾನು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡುತ್ತೇನೆ. ನನ್ನ ಹೃದಯದಲ್ಲಿ ಅವುಗಳನ್ನು ಸ್ಥಾಪಿಸಿಕೊಳ್ಳುತ್ತೇನೆ, ಅವನ್ನು ದೃಢೀಕರಿಸಿಕೊಳ್ಳುತ್ತೇನೆ ಎಂಬುದಾಗಿ ಅರಿಕೆ ಮಾಡು. ಥ್ಯಾಂಕ್ ಯು ಜೀಸಸ್. ಆಮೆನ್. ಚಿಯೋನಿನ ಯಾವ ನಿವಾಸಿಯೂ ತಾನು ಅಸ್ವಸ್ಥನು ಎಂದು ಹೇಳನು, ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನ ಹಸ್ತವು ರಕ್ಷಿಸಲಾರದ ಮೂಟುಗೈಯೋ, ಉದ್ಧರಿಸುವ ಶಕ್ತಿ ನನ್ನಲ್ಲಿಲ್ಲವೋ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಎಸ್, ಆತನು ಉದ್ಧರಿಸುವಂತ, ಹಲ್ಲೆಲೂಯಾ, ರಕ್ಷಿಸುವಂತ, ಹಲ್ಲೆಲೂಯಾ, ಆತನ ಕೈಗಳನ್ನು ನಾವು ಹೊಂದಿಕೊಳ್ಳೋಣ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಆತನು ಯಾವ ಗ್ರಾಮಗಳಿಗೆ, ಯಾವ ಊರುಗಳಿಗೆ ಹೋದನೋ ಅಲ್ಲಿರುವ ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟುಗೊಳಿಸಬೇಕೆಂದು ಆತನನ್ನು ಬೇಡಿಕೊಂಡ್ರು. ಆತನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನಿನ್ನ ಮುಟ್ಟಿದವರೆಲ್ಲ ಸ್ವಸ್ಥರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಸ್ವಸ್ಥತೆಯ ಹಸ್ತವನ್ನು ನಿಮ್ಮ ಮೇಲೆ ಬಿಡುಗಡೆಗೊಳಿಸುತ್ತಿದ್ದಾನೆ. ಹಲ್ಲೆಲೂಯಾ. ದೇವರ ಹಸ್ತವನ್ನು ಸ್ವೀಕಾರ ಮಾಡಿಕೊಡ್ರಿ, ಆತನ ಸ್ಪರ್ಶವನ್ನು ಸ್ವೀಕಾರ ಮಾಡಿಕೊಡ್ರಿ, ಆರೋಗ್ಯವನ್ನು ಸ್ವೀಕಾರ ಮಾಡಿಕೊಡ್ರಿ ಯೇಸುವಿನ ನಾಮದಲ್ಲಿ. ಅವರು ಅತ್ಯಂತ ಆಶ್ಚರ್ಯಪಟ್ಟು, ಎಲ್ಲಾ ಚೆನ್ನಾಗಿ ಮಾಡಿದ್ದಾನೆ, ಕಿವುಡರು ಕೇಳುವಂತೆ ಮಾಡುತ್ತಾನೆ, ಮೂಕರಾದರೂ ಮಾತನಾಡುವಂತೆ ಮಾಡುತ್ತಾನೆ ಅಂದುಕೊಂಡ್ರು. ಎಲ್ಲ ಕಿವುಡು ತನವು ಯೇಸುವಿನ ನಾಮದಲ್ಲಿ ಅದು ವಾಸಿಯಾಗಲಿ. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕಣ್ಣಿನಲ್ಲಿರುವಂತ ಎಲ್ಲಾ ತೊಂದರೆಗಳು, ಹಲ್ಲೆಲೂಯಾ, ಕಣ್ಣು ಕಾಣದೇ ಇರುವಂತದ್ದು, ಮಂಜಾಗಿ ಕಾಣುವಂಥದ್ದು, ಅದು ಯೇಸುವಿನ ನಾಮದ ಬಲದ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ನಾನು ಘೋಷಿಸುವಂತವನಾಗಿದ್ದೇನೆ. ಥ್ಯಾಂಕ್ ಯು. ಇದು ವಾಕ್ಯಗಳನ್ನು ನಂಬಿ ಅರಿಕೆ ಮಾಡ್ತೇನೆ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು.
ಥ್ಯಾಂಕ್ ಯು. ನೀವು ಹೇಳ್ರಿ ಹಾಗೆ ನಂಬುವವನಿಂದ ಎಲ್ಲವೂ ಆಗ್ತದೆ ಎಂಬುದಾಗಿ ಹೇಳ್ರಿ. ಅಲ್ಲೂ ಸ್ವೀಕಾರ ಮಾಡಿಕೊಡ್ರಿ ಈ ವಾಕ್ಯವನ್ನು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂಬುದಾಗಿ ನಂಬ್ರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಹೊತ್ತು ಮುಳುಗುವಾಗ ಅದೇನೆಂದ್ರೆ, ಯಾರ್ಯಾರ ಮನೆಯಲ್ಲಿ ತರತರವಾದಂತ ರೋಗಗಳಿಂದ ಅಸ್ವಸ್ಥರಾಗಿದ್ದರೋ ಅವರೆಲ್ಲರೂ ಆ ರೋಗಿಗಳನ್ನ ಆತನ ಹತ್ತಿರಕ್ಕೆ ಕರ್ಕೊಂಡು ಬಂದರು. ಆತನು ಪ್ರತಿಯೊಬ್ಬನ ಮೇಲೆಯೂ ಕೈ ಇಟ್ಟು ಅವರನ್ನು ವಾಸಿ ಮಾಡಿದನು. ಪ್ರತಿಯೊಬ್ಬನ ಮೇಲೆ ಯೇಸು ಕ್ರಿಸ್ತನ ಕೈಗಳನ್ನು ನಾನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಬಿಡುಗಡೆಗೊಳಿಸ್ತಾ ಇದ್ದೇನೆ. ಸ್ವೀಕಾರ ಮಾಡಿಕೊಡ್ರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮಗನ ಬಿಡುಗಡೆ ಮಾಡಿದರೆ ಬಿಡುಗಡೆ. ಹಲ್ಲೆಲೂಯಾ. ಮಗನು ಸ್ವಸ್ಥ ಮಾಡಿದರೆ ಸ್ವಸ್ಥತೆ. ಹಲ್ಲೆಲೂಯಾ. ಸ್ವೀಕಾರ ಮಾಡಿಕೊ ಯೇಸುವಿನ ನಾಮದಲ್ಲಿ. ಅದೇ ಗಳಿಗೆಯಲ್ಲಿ ಆತನು ಅನೇಕರನ್ನ ರೋಗ, ಉಪದ್ರವ, ದೆವ್ವ ಇಂಥವುಗಳಿಂದ ಬಿಡಿಸಿ ವಾಸಿ ಮಾಡಿದನು ಮತ್ತು ಅನೇಕ ಮಂದಿ ಕುರುಡರಿಗೆ ಕಣ್ಣನ್ನು ದಯಪಾಲಿಸಿದನು. ಥ್ಯಾಂಕ್ ಯು ಜೀಸಸ್. ಆದ್ರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆಯೇ ನಿನ್ನ ರಕ್ಷಿಸಿದೆ, ಸಮಾಧಾನದಿಂದ ಹೋಗು. ನಿನ್ನ ನಂಬಿಕೆಯೇ ನಿನ್ನ ರಕ್ಷಿಸಿದೆ, ಸಮಾಧಾನದಿಂದ ಹೋಗು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಜನರು ನಡೆದ ಸಂಗತಿಯನ್ನು ನೋಡೋದಕ್ಕೂ ಹೊರಟು ಯೇಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತಿರುವುದನ್ನು ಕಂಡು ಹೆದರಿದರು. ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲಾ ತರವಾದ ಸ್ಟ್ರಾಂಗ್ ಹೋಲ್ಡ್ಸ್ಗಳು, ಎಲ್ಲ ಬಲಿಷ್ಠವಾಗಿರುವಂತ ದೆವ್ವದ ಕಾಟುಗಳು ಯೇಸುವಿನ ನಾಮದ ಬಲದಲ್ಲಿ ಮುರಿಯಲಿ. ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಘೋಷಿಸ್ತದೆ. ಯೇಸುವಿನ ನಾಮದ ಸ್ವಸ್ಥತೆಯನ್ನು ಘೋಷಿಸ್ತದೆ. ಅಲ್ಲಲ್ಲಿ ವೈರಿ ಹಾಕಿದ ಎಲ್ಲಾ ಬಂಧನಗಳು, ಸರಪಣಿಯ ಬಂಧನಗಳು ಅದು ಬಿಚ್ಚಲ್ಪಟ್ಟಿದೆ ಯೇಸುವಿನ ನಾಮದಲ್ಲಿ. ಭಯಪಡಬೇಡ. ದೇವರು ಹಲ್ಲೆಲೂಯಾ ನಿನ್ನನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾನೆ. ನಂಬಿ ಅರಿಕೆ ಮಾಡು. ಹಲ್ಲೆಲೂಯಾ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದ. ಥ್ಯಾಂಕ್ ಯು ಜೀಸಸ್. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದಿರುವನೇ ಅವ್ರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಹಲ್ಲೆಲೂಯಾ. ಎಲ್ಲಾ ಅನ್ಯಾಯಗಳು ಯೇಸುವಿನ ನಾಮದ ಬಲದಲ್ಲಿ ಮುರಿಯಲಿ. ಯೇಸುವಿನ ನಾಮದಲ್ಲಿ ನ್ಯಾಯವನ್ನು ನಾನು ನಿಮ್ಮ ಮೇಲೆ ಘೋಷಿಸ್ತೇನೆ. ಹಲ್ಲೆಲೂಯಾ. ಓ ಕೋರ್ಟಿನಲ್ಲಿ ನ್ಯಾಯ. ಹಲ್ಲೆಲೂಯಾ. ಓ ಕಚೇರಿಗಳಲ್ಲಿ, ಭೂಮಿಯಲ್ಲಿ, ಕುಟುಂಬದಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾನೆ. ಆತನು ಯಾವ ಅನ್ಯಾಯವನ್ನು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ನೀತಿ ಎಂಬ ಸೂರ್ಯನು ಉದಯಿಸಿದ್ದಾನೆ. ನಂಬಿ ಅರಿಕೆ ಮಾಡು. ಆಮೇನ್. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಹಲ್ಲೆಲೂಯಾ. ಎಷ್ಟೇ ವರ್ಷಗಳಿಂದ ನಿನ್ನ ಮೇಲೆ ರೋಗ ಕಾಡುತ್ತಾ ಇದ್ದರೂ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಸ್ವೀಕಾರ ಮಾಡಿಕೊ. ಯೇಸುವಿನ ಬಾಸುಂಡೆಗಳಿಂದ ನಿನಗೆ ಗುಣವಾಗಿದೆ. ನಂಬಿ ಅರಿಕೆ ಮಾಡಿ ಹಲ್ಲೆಲೂಯಾ ಅದನ್ನು ಘೋಷಿಸಿ ದೃಢೀಕರಿಸಿ ಯೇಸುವಿನ ನಾಮದಲ್ಲಿ. ಆಮೇನ್. ಆತನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪವಾಡಗಳಿಂದ ಸುತ್ತಿತ್ತು. ಯೇಸು ಅವರಿಗೆ ಅವನನ್ನು ಬಿಚ್ಚರಿ ಹೋಗ್ಲಿ ಎಂದು ಹೇಳಿದನು. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ವೈರಿ ಏನೇನು ನಿನ್ನ ಸಂಗತಿಗಳನ್ನು ಸಾಯುವಂತೆ ಮಾಡಿದನೋ, ಹಲ್ಲೆಲೂಯಾ, ಅದೆಲ್ಲವೂ ಯೇಸುವಿನ ನಾಮದಲ್ಲಿ ಪುನರುತ್ಥಾನ ಹೊಂದಲಿ, ಉಜ್ಜೀವನ ಹೊಂದಲಿ, ಮರುಜೀವವನ್ನು ಹೊಂದಲಿ. ಹಲ್ಲೆಲೂಯಾ. ಜೀವಲೋಕದಲ್ಲಿ ಇದ್ದು ಯೆಹೋವನ ಕ್ರಿಯೆಗಳನ್ನು ನಾನು ಸಾರ್ಥನಿ ಎಂಬುದಾಗಿ ಹೇಳುವಂತ ಒಬ್ಬ ವ್ಯಕ್ತಿಯಾಗಿ ನೀನು ಮಾರ್ಪಟ್ಟ. ಈ ಹೃದಯದಿಂದ ಈ ವಾಕ್ಯಗಳನ್ನು ನಂಬಿ ಬಾಯಿಂದ ಅರಿಕೆ ಮಾಡು. ಹಲ್ಲೆಲೂಯಾ. ನೀವು ಇದುವರೆಗೆ ನನ್ನ ಹೆಸರಲ್ಲಿ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿ.
ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಲ್ಲೆಲೂಯ. ನಿಮ್ಮ ಆನಂದವು ಪರಿಪೂರ್ಣವಾಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ, ನಿನ್ನ ಅರಿಕೆಗಳನ್ನು ಕೇಳ್ತಾ ಇದ್ದಾರೆ, ಘೋಷಣೆಗಳನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ನಜರೇತಿನ ಯೇಸು ಕ್ರಿಸ್ತ ಹೆಸರಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ, ಹರಡುಗಳಿಗೆ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿಯೇ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಈ ಅದ್ಭುತ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನನ್ನ ಬಲಗೈ ಹಿಡಿದು ಎತ್ತಿದೆಯಪ್ಪ. ಹಲ್ಲೆಲೂಯ. ನನ್ನ ಕಾಲುಗಳಿಗೆ, ಹರಡುಗಳಿಗೆ ಬಲ ಬಂದಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವಾಗ ಅವನ ನೆರಳು ಇವರಲ್ಲಿ ಯಾವನ ಮೇಲಾದ್ರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಹಲ್ಲೆಲೂಯ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಅಪೊಸ್ತಲರ ಮೂಲಕವಾಗಿ ದೇವರೇ ಯೇಸುವೆ ಅವರ ನೆರಳನ್ನ ಯಾರ ಮೇಲೆ ಬಿತ್ತು, ಹಲ್ಲೆಲೂಯ, ಅವರ ಕೈ ವಸ್ತ್ರಗಳು ಯಾರನ್ನು ಅವರು ತೆಗೆದುಕೊಂಡ್ರು ಅವರೆಲ್ಲರೂ ವಾಸಿಯಾಗಿದ್ದಾರೆ. ಹಲ್ಲೆಲೂಯ. ನೆರಳಿನ ಮೂಲಕ ಅದ್ಭುತ ಕಾರ್ಯಗಳನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನಂಬಿ ನಾನು ಘೋಷಿಸಿ ದೃಢೀಕರಿಸಿಕೊಳ್ಳುತ್ತೇನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನೀನು ಹೋಗಿ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿಕೊಡುತ್ತೇನೆ. ಥ್ಯಾಂಕ್ ಯು ಜೀಸಸ್. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಥ್ಯಾಂಕ್ ಯು. ದುರ್ಬಲನು ಶೂರನೆಂದುಕೊಳ್ಳಲಿ, ಬಲಹೀನರು ಬಲವಂತರೆಂದುಕೊಳ್ಳಲಿ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿದ್ದಾನೆ, ನಿನ್ನ ಪ್ರಾಣವನ್ನ ಕಾಯ್ದಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಥ್ಯಾಂಕ್ ಯು ಜೀಸಸ್. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. ಥ್ಯಾಂಕ್ ಯು. ಎಲ್ಲ ಮರಣಕರ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ನಿನ್ನ ಬಿಟ್ಟು ಹೋಗಲಿ ಎಂಬುದಾಗಿ ಆಜ್ಞಾಪಿಸಿ ಅವುಗಳನ್ನು ಹಲ್ಲೆಲೂಯ ನಾಶನಗೊಳಿಸುವಂತವನಾಗಿದ್ದೇನೆ. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರ್ಬೇಕೆಂತಲೂ ಸಮೃದ್ಧಿಯಾಗಿರ್ಬೇಕೆಂತಲೂ ಬಂದೆನು. ಥ್ಯಾಂಕ್ ಯು ಜೀಸಸ್. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವು ಆರೋಗ್ಯವೂ ಆಗಿದೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ನಿನ್ನ ನಾಮದಲ್ಲಿ ಭಯಭಕ್ತಿಟ್ಟಿರುವ ನಮಗೂ ಧರ್ಮ ಎಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ, ದುಷ್ಟರನ್ನ ತುಳಿದು ಬಿಡುವಿರಿ. ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲು ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದನ್ನು ನಂಬಿ ಬಾಯಿಂದ ಅರಿಕೆ ಮಾಡಿ. ಹಲ್ಲೆಲೂಯ. ನಾನು ಸಂಪೂರ್ಣವಾದಂತ ಸ್ವಸ್ಥತೆಯನ್ನು ಹೊಂದಿದ್ದೇನೆ ನಂಬಿ ಬಾಯಿಂದ ಅರಿಕೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಹಾಗೆ ಹೇಳ್ರಿ. ಹಲ್ಲೆಲೂಯ. ನನ್ನೊಂದಿಗೆ ನೀವು ವಾಕ್ಯಗಳನ್ನ ಅರಿಕೆ ಮಾಡ್ರಿ. ಹಲ್ಲೆಲೂಯ. ನಾನು ನುಡಿಯುವುದನ್ನ ನಾನು ಪಡೆಯಬಲ್ಲೆ. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯ ಏನು ಹೇಳುತ್ತದೆಯೋ ಅದೇ ನಾನು ಆಗಿದ್ದೇನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯ. ದೇವರು ನನ್ನ ಬಾಯಲ್ಲಿ ತನ್ನ ಮಾತುಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ ಹೇಳುತ್ತೇವೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯಗಳು ಈ ಬಾಯಿ ಕತ್ತಿಯಾಗಿದೆ, ಕಾರ್ಯ ಸಾಧಕವಾದದ್ದು, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂತದ್ದಾಗಿದೆ ನಂಬ್ತೇನೆ. ಹಲ್ಲೆಲೂಯ. ದೇವರ ವಾಕ್ಯವು ನನ್ನ ಜೀವಿತಕ್ಕೆ ಹಲ್ಲೆಲೂಯ ಬಲವಾಗಿದೆ ಎಂಬುದಾಗಿ ನಾನು ಘೋಷಿಸುತ್ತೇನೆ. ನಾನು ಜೈಶಾಲಿಗಿಂತ ಹೆಚ್ಚಿನವನಾಗಿದ್ದೇನೆ ಎಂದು ನಾನು ಘೋಷಿಸ್ತೇನೆ. ನಾನು ಅಭಿಷಿಕ್ತನಾಗಿದ್ದೇನೆ ಎಂದು ಘೋಷಿಸ್ತೇನೆ.
ಹಲ್ಲೆಲೂಯ. ಕರ್ತನಾದ ಯೆಹೋವನು ನನ್ನ ಸಹಾಯಕನು, ಯೆಹೋವನು ನನಗೆ ಕುರುಬನು. ಅತಿ ನೈಸರ್ಗಿಕವಾಗಿರುವಂತಹ ದೇವರ ಶಕ್ತಿ ನನ್ನಲ್ಲಿ ನೆಲೆಗೊಂಡಿದೆ. ಪರಲೋಕದ ದಹಿಸುವ ಅಗ್ನಿ ನಾನಾಗಿದ್ದೇನೆ. ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆತ್ಮನು ನನ್ನೊಳಗೆ ವಾಸ ಮಾಡುತ್ತಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ದೇವರು ನನ್ನನ್ನು ಅಂಗೀಕಾರ ಮಾಡಿಕೊಂಡಿದ್ದಾನೆ. ಹೇಳ್ರಿ, ನನ್ನ ಹಿಂದೆ ನೀವು ಸಹಿತ ಬಾಯಿ ತೆರೆದು ಹೇಳ್ರಿ, ದೇವರು ನನ್ನನ್ನು ಅಂಗೀಕಾರ ಮಾಡಿಕೊಂಡಿದ್ದಾನೆ. ದೇವರ ಅಂಗೈಗಳಲ್ಲಿ ನಾನು ಚಿತ್ರಿತನಾಗಿದ್ದೇನೆ. ದೇವರ ಅಂಗೈಗಳಲ್ಲಿ ನಾನು ಚಿತ್ರಿತನಾಗಿದ್ದೇನೆ. ಹೇಳಿದ್ರು, ದೇವರ ಧರ್ಮದ ಬಲಗೈ ನನಗೆ ಆಧಾರವಾಗಿದೆ. ನಾನು ಜೀವ ಸ್ವರೂಪನಾದ ದೇವರ ಮಗನಾಗಿದ್ದೇನೆ. ಹಲ್ಲೆಲೂಯ. ಅರಿಕೆ ಮಾಡ್ರಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನಾನು ಆರೋಗ್ಯವಂತನಾಗಿದ್ದೇನೆ. ಹಲ್ಲೆಲೂಯ. ಥ್ಯಾಂಕ್ ಯು. ಆರೋಗ್ಯವು ನನ್ನ ಜನ್ಮಸಿದ್ಧ ಹಕ್ಕು. ನಾನು ಸುಕ್ಷೇಮವುಳ್ಳವನಾಗಿದ್ದೇನೆ. ಆಮೇನ್. ದೇವರ ಸಮಾಧಾನವು ನನ್ನಲ್ಲಿ ಸ್ಥಾಪನೆಗೊಂಡಿದೆ. ಅರಿಕೆ ಮಾಡಿ, ನನ್ನ ಹಿಂದೆ ಹೇಳ್ರಿ ಹಾಗೆ. ಹಲ್ಲೆಲೂಯ. ದೇವರ ಸಮಾಧಾನವು ನನ್ನ ಮನೆಯಲ್ಲಿ ಸ್ಥಾಪನೆಗೊಂಡಿದೆ. ದೇವರ ಸಮಾಧಾನವು ನನ್ನ ಕೆಲಸದಲ್ಲಿ ಸ್ಥಾಪನೆಗೊಂಡಿದೆ. ದೇವರು ನನ್ನ ಸಂಗಡಿರುವುದು ನಿಶ್ಚಯ. ನಾನು ಪ್ರಾರ್ಥನೆ ಮಾಡಿದಾಗಲೇ ಶತ್ರುಗಳು ಪಲಾಯನವಾಗಿದ್ದಾರೆ. ದೇವರ ವಾಕ್ಯದ ಬಲದಿಂದಲೂ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ಸೈತಾನನ ಶಕ್ತಿಗಳನ್ನು ಸಂಪೂರ್ಣವಾಗಿ ನಾನು ಜಯಿಸಿದ್ದೇನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರು ನನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ನಾನು ಸೋಲಿಗಾಗಿ ಹುಟ್ಟಲಿಲ್ಲ, ರೋಗಕ್ಕಾಗಿ ಬಡತನಕ್ಕಾಗಿ ನಾನು ಹುಟ್ಟಲಿಲ್ಲ ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಘೋಷಿಸಿ ಅದನ್ನು ದೃಢೀಕರಿಸಿಕೊಳ್ಳುತ್ತೇನೆ. ಅಭಿಷಿಕ್ತ ತೈಲವು ನನ್ನ ಮೇಲೆ ಬೈಯಲ್ಪಟ್ಟಿದೆ. ನಾನು ಜೀವನ ಹೊಂದಿದ್ದೇನೆ. ನಾನು ದೇವರ ಅನ್ಯೋನ್ಯತೆಯಲ್ಲಿ ಪುನಃ ಸಂಪೂರ್ಣವಾಗಿ ಸ್ಥಾಪಿಸಲ್ಪಟ್ಟಿದ್ದೇನೆ. ಥ್ಯಾಂಕ್ ಯು ಜೀಸಸ್. ನಾನು ನವೀಕರಿಸಿ ರೂಪಾಂತರಗೊಂಡಿದ್ದೇನೆ. ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಹೇಳುತ್ತೇನೆ ದೇವ ಜನರೇ, ನನ್ನೊಂದಿಗೆ ಈ ವಾಕ್ಯಗಳನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ. ನಾನು ನೀತಿವಂತನೂ ಆಗಿದ್ದೇನೆ. ನಾನು ಕದಲುವುದಿಲ್ಲ. ನಾನು ಲೆಬನೋನ್ ವೃಕ್ಷ, ದೇವದಾರು ವೃಕ್ಷದ ಹಾಗೆ ವೃದ್ಧಿ ಹೊಂದಿದ್ದೇನೆ. ಥ್ಯಾಂಕ್ ಯು ಜೀಸಸ್. ನಾನು ಬಲಿಷ್ಠನಾಗಿದ್ದೇನೆ, ಶೂರನಾಗಿದ್ದೇನೆ ಎಂಬುದಾಗಿ ಹೇಳಿ ಹೃದಯದಿಂದ ನಂಬಿ ಬಾಯಿಂದ ನಾನು ಅರಿಕೆ ಮಾಡ್ತೇನೆ. ಥ್ಯಾಂಕ್ ಯು ಜೀಸಸ್. ದೇವರ ಸಾಮರ್ಥ್ಯವು ಬಲವಾಗಿ ನನ್ನಲ್ಲಿ ಕಾರ್ಯ ಮಾಡುತ್ತಿದೆ. ಅರಿಕೆ ಮಾಡಿ, ಎಲ್ಲರೂ ಅರಿಕೆ ಮಾಡಿ. ದೇವರ ಸಾಮರ್ಥ್ಯವು ಬಲವಾಗಿ ನನ್ನಲ್ಲಿ ಕಾರ್ಯ ಮಾಡುತ್ತಿದೆ. ಆಮೇಲೆ ನನ್ನ ಪ್ರಾರ್ಥನೆ ಆರಾಧನೆ ಬಹುಬಲವುಳ್ಳದಾಗಿದೆ. ಆಮೇಲೆ ನಾನು ಉಪಯೋಗಿಸುವ ಆಯುಧಗಳು ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕುವಂತದ್ದಾಗಿದೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ನಾನು ನಿರಾಶೆಯನ್ನು ಜಯಿಸಿದ್ದೇನೆ. ಪಾಪಗಳನ್ನು, ಶೋಧನೆಗಳನ್ನು ನಾನು ಜಯಿಸಿದ್ದೇನೆ. ನಾನು ಕುಗ್ಗಿಸುವಿಕೆಯನ್ನು ಸಂಪೂರ್ಣವಾಗಿ ಜಯಿಸಿದ್ದೇನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಅರಿಕೆ ಮಾಡೋದು ಇವೆಲ್ಲ ಬಾಯಿಯಿಂದ, ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡು. ಆಗ ನಿನಗೆ ರಕ್ಷಣೆ ಆಗ್ತದೆ. ಹಲ್ಲೆಲೂಯ. ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡು, ನೀನು ಸುಕ್ಷೇಮವನ್ನು ಹೊಂದುತ್ತಿ. ಹಲ್ಲೆಲೂಯ. ಒಂದು ವಿಶೇಷವಾದಂತ ಬಲ, ದೈವಿಕ ಬಲ ನಿನ್ನೊಳಗೆ ಸ್ಥಾಪನೆಗೊಳ್ಳುತ್ತದೆ. ಹಲ್ಲೆಲೂಯ. ನೀನು ಇದ್ದ ಹಾಗೆ ಇರೋದಿಲ್ಲ ಇನ್ನು ಮುಂದೆ. ಹಲ್ಲೆಲೂಯ. ಬಲವಾದಂತ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶಕ್ತನನ್ನಾಗಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ನಾನು ಪಾಪ ಶಾಪಗಳನ್ನು ಜಯಿಸಿದ್ದೇನೆ. ದೇವರು ಕೊಟ್ಟ ಆತ್ಮನು ಬಲ ಶಿಕ್ಷಣಗಳ ಆತ್ಮನೇ ಹೊರತು ಹೇಳಿತನದ ಆತ್ಮನಲ್ಲ. ನಾನು ಎದ್ದು ಪ್ರಕಾಶಿಸುತ್ತೇನೆ. ದೇವರ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ. ಥ್ಯಾಂಕ್ ಯು ಗಾಡ್. ನಾನು ದೇವರ ಉದ್ದೇಶದಲ್ಲಿ ನಾನಿದ್ದೇನೆ. ದೇವರ ಯೋಜನೆ ನನ್ನ ಮೇಲಿದೆ. ದೇವರ ಯೋಜನೆಯೇ ನಾನಾಗಿದ್ದೇನೆ. ಹಲ್ಲೆಲೂಯ. ದೇವರು ತನ್ನ ಸೇವೆಗಾಗಿ ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಿಶ್ಚಯವಾಗಿ ಶುಭವು, ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ವಿಶ್ವಾಸದಲ್ಲಿ ಬಲಿಷ್ಠನಾಗಿದ್ದೇನೆ. ಹೇಳ್ರಿ ಹಲ್ಲೆಲೂಯ. ಹೇಳ್ರಿ, ಎಲ್ಲರೂ ಬಾಯಿ ಬಿಟ್ಟು ಹೇಳ್ರಿ, ನಾನು ವಿಶ್ವಾಸದಲ್ಲಿ ಬಲಿಷ್ಠನಾಗಿದ್ದೇನೆ. ದೇವರು ನಮ್ಮ ಕಡೆ ಇದ್ದರೆ ನನ್ನನ್ನು ಎದುರಿಸುವವರು ಯಾರು? ಅವರ ಕಡೆಯಲ್ಲಿರುವವರಿಗಿಂತ ನನ್ನ ಕಡೆಗೆ ಇರುವವನು ಹೆಚ್ಚಿನವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ. ನಂಬ್ರೆ ಹಲ್ಲೆಲೂಯಾ. ನಂಬಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿ ಹಲ್ಲೆಲೂಯಾ. ಎಲ್ರು ಹಲ್ಲೆಲೂಯಾ. ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆ ಇರುವವನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಅರಿಕೆ ಮಾಡು. ದೇವರು ಭಯಂಕರ ಶೂರನಾಗಿ ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳು. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಬಲಹೀನತೆಯಲ್ಲಿ ಆತನ ಬಲವು ಪರಿಪೂರ್ಣ ಸಾಧಕವಾಗಿದೆ. ನಂಬು ಹಲ್ಲೆಲೂಯಾ. ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡು. ನನ್ನ ಬಲಹೀನತೆಯಲ್ಲಿ ಆತನ ಬಲವು ಪರಿಪೂರ್ಣ ಸಾಧಕವಾಗಿದೆ. ಅಭಿಷಿಕ್ತನ ದೀಪವು ಉರಿಯುತ್ತಲೇ ಇರಬೇಕೆಂದು ನಾನು ಆರಿ ಹೋಗದ ದೀಪವಾಗಿದ್ದೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ನನ್ನ ದೀವಿಟಿಗೆಗಳು ಉರಿತಾನೆ ಇರ್ತಾವ. ಹಲ್ಲೆಲೂಯಾ. ಪರಲೋಕದ ಅಗ್ನಿ ನಾನಾಗಿದ್ದೇನೆ. ದಹಿಸುವ ಅಗ್ನಿ ನಾನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ದೇವರು ಅಂಧಕಾರ ಲೋಕದಿಂದ ನನ್ನನ್ನು ಸಂಪೂರ್ಣವಾಗಿ ಬಿಡಿಸಿದ್ದಾನೆ. ನಾನು ತಂಪಾದ ತೋಟಕ್ಕೂ ಮೋಸವಿಲ್ಲದ ಬುಗ್ಗಿಗೂ ಸಮಾನನಾಗಿದ್ದೇನೆ. ತಂದೆಯು ನನ್ನ ವಿಷಯದಲ್ಲಿ ಸಂತೋಷಗೊಂಡಿದ್ದಾನೆ. ಆಮೇನ್. ನಾನು ದೇವರಲ್ಲಿ ಭರವಸವಿಟ್ಟಿದ್ದರಿಂದ ಪುಷ್ಟನಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್. ನಾನು ನೂತನ ಬಲದಿಂದ ನೂತನ ಕೃಪೆಯಿಂದ ತುಂಬಿದ್ದೇನೆ. ಹಲ್ಲೆಲೂಯಾ. ದೇವರು ನನಗೆ ಸಮಸ್ತ ಬಲವನ್ನು ತುಳಿಯಲು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರದಲ್ಲಿ ಸೈತಾನನ ಶಕ್ತಿಯನ್ನು ಸಂಪೂರ್ಣವಾಗಿ ತುಳಿದು ನಾಶಗೊಳಿಸಿದ್ದೇನೆ ಎಂಬುದಾಗಿ ನಂಬಿ ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಘೋಷಿಸಿ ಅದನ್ನು ದೃಢೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ ದೇವರ ಧರ್ಮದ ಬಲ್ಗೈ ನನಗೆ ಆಧಾರವಾಗಿದೆ. ದೇವರು ನನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರ ಕೈಯಿಂದ ನನ್ನನ್ನು ಯಾರು ಕಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆತನ ಕೈ ರಕ್ಷಿಸಲಾರದಂತ ಮೋಟುಗೈ ಅಲ್ಲ. ದೇವರ ಹಸ್ತದಲ್ಲಿ ನಾನು ಸುಂದರವಾದಂತ ಕಿರೀಟವಾಗಿದ್ದೇನೆ. ಶುದ್ಧ ಹಸ್ತವು ಬಲಗೊಳ್ಳುತ್ತಲೇ ಇರ್ತದೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರು ನನ್ನನ್ನು ಕೈ ನರಳಿನಲ್ಲಿ ಹುದುಗಿಸಿದ್ದಾನೆ. ದೇವರ ಅಂಗೈಗಳಲ್ಲಿ ನನ್ನನ್ನು ಚಿತ್ರಿಸಿಕೊಂಡಿದ್ದಾನೆ. ಥ್ಯಾಂಕ್ ಯು ಜೀಸಸ್. ದೇವರ ಬಲಗೈ ನೆಟ್ಟು ಸಾಕಿ ಬೆಳೆಸಿದ ಸಸಿ ನಾನಾಗಿದ್ದೇನೆ ಎಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡ್ತೇನೆ. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ. ಶಾಪದಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ. ಮಾಟಮಂತ ಶಕ್ತಿಗಳಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ. ಹಲ್ಲೆಲೂಯಾ. ರೋಗ ರುಜಿನಗಳಿಂದ ಬಿಡುಗಡೆಯನ್ನು ಹೊಂದಿದ್ದೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲಾ ತರವಂತ ಸೈತಾನನ ಕುತಂತ್ರ ಕಾರ್ಯಾಭಾರಗಳಿಂದ, ಸೈತಾನನ ಬಂಧನಗಳಿಂದ ನಾನು ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿದ್ದೇನೆಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ದೇನೆ. ಹಲ್ಲೆಲೂಯಾ. ನಾನು ದೇವರಿಗೆ ಸೇರಿದವನು. ನಾನು ದೇವರ ಮಗನಾಗಿದ್ದೇನೆ. ಥ್ಯಾಂಕ್ ಯು ಜೀಸಸ್. ಆರೋಗ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಪದೇ ಪದೇ ನಾನು ಘೋಷಿಸ್ತೇನೆ. ಯೇಸು ಕ್ರಿಸ್ತನ ರಕ್ತವನ್ನು ನನ್ನ ಮನೆ ಬಾಗಿಲ ಕಿಟಕಿಗಳಿಗೆ ಪ್ರೋಕ್ಷಿಸಿದ್ದೇನೆ. ಹಲ್ಲೆಲೂಯಾ. ಯಾವ ಕೇಡು ನನ್ನ ಗೂಡಾರದ ಸಮೀಪಕ್ಕೆ ಆಸ್ಪದವಿಲ್ಲ. ಭಯಕ್ಕೆ ನನ್ನೊಳಗೆ ಆಸ್ಪದವಿಲ್ಲ. ಐಗುಪ್ತದ ಯಾವ ರೋಗವು ನನ್ನ ಬಳಿಗೆ ಬರುವುದಿಲ್ಲ. ಆತನಿಗೆ ಯಾವ ಕಾರ್ಯವೂ ಅಸಾಧ್ಯವಲ್ಲವೆಂದು ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿ ಅದನ್ನು ದೃಢೀಕರಿಸಿಕೊಳ್ಳುತ್ತೇನೆ. ನನ್ನ ದುಃಖ ಹೋಗಿ ಸಂತೋಷ ಬಂದಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ದೇವರೇ, ಎಲ್ಲ ವಾಗ್ದಾನಗಳಿಗಾಗಿ ಅರಿಕೆಗಳಿಗಾಗಿ ನಿನ್ನನ್ನು ಕೊಂಡಾಡ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾನು ಆಶೀರ್ವಾದದ ನಿಧಿಯಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಮೂಲಕ ನನ್ನ ಸಂತತಿ ಆಶೀರ್ವದಿಸಲ್ಪಟ್ಟಿದೆ. ನಾನು ಅಬ್ರಹಾಂ, ಇಸಾಕ್, ಯಾಕೋಬರ ಆಶೀರ್ವಾದಕ್ಕೆ ಬಾಧ್ಯಸ್ಥನು ನಾನಾಗಿದ್ದೇನೆ. ದೇವರು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿದ್ದಾರೆ. ಮೊದಲಿನ ಸ್ಥಿತಿಗಿಂತಲೂ ಈಗಿನ ಸ್ಥಿತಿಯು ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ನಂಬಿ ಹಲ್ಲೆಲೂಯಾ ಅದನ್ನು ಘೋಷಿಸಿ ದೃಢೀಕರಿಸುತ್ತೇನೆ. ನಾನು ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆಂದು ಹೃದಯದಿಂದ ನಂಬಿ ಅದನ್ನು ಘೋಷಿಸುವಂತವನಾಗಿದ್ದೇನೆ. ನನ್ನ ಬುಗ್ಗಿಯು ದೇವರ ಆಶೀರ್ವಾದವನ್ನು ಹೊಂದಿದೆ. ಆಮೇನ್. ಶಿಷ್ಟನ ತಲೆ ಆಶೀರ್ವಾದದ ನೆಲೆ.
ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣ ಉನ್ನತಿಗೆ ಬರ್ತದೆ. ಹಾಲೆಲೂಯೆ. ಇನ್ನು ನನ್ನ ಪಟ್ಟಣದಲ್ಲಿ ಶುಭವು ತುಂಬಿ ತುಳುಕುವುದು. ಆತನು ಆಶೀರ್ವದಿಸಿದ್ದಾನೆ, ಯಾರು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಜೀಸಸ್. ಈ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರಪ್ಪ. ಎಲ್ಲಾ ಮಹಿಮೆ ನಿನಗುಂಟಾಗಲಿ. ಹಲ್ಲೆಲೂಯಾ. ತಂದೆಯಾದ ದೇವರೇ, ನಿನ್ನ ವಾಗ್ದಾನಗಳನ್ನು ವಿಶೇಷ ರೀತಿಯಿಂದ ನೆರವೇರಿಸುವಂತ ದೇವನಿನ್ನಾಗಿದ್ದೆ. ಭೂಮಿ ಆಕಾಶಗಳು ಅಳಿದು ಹೋಗ್ತದ, ನಿನ್ನ ಮಾತುಗಳನ್ನು ಅರಿಕೆ ಮಾಡಿದಂಥವ್ರು ಯಾರ ಜೀವಿತದಲ್ಲಿ ಅವರ ಜೀವಿತ ಬರಡಾಗಿರುವುದಿಲ್ಲ. ಹಲ್ಲೆಲೂಯಾ. ಅವರ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ತಂದೆಯಾದ ದೇವರ ಕೀಲು ಮಜ್ಜುಗಳನ್ನು ತೂರಿ ಹೋಗುವಂತ ಕಾರ್ಯ ಸಾಧಿಸ್ತದೆ. ಆಕಾಶದಿಂದ ಹಲ್ಲೆಲೂಯಾ ಮಳೆ ಬಂದು ಭೂಮಿಯನ್ನು ಹೇಗೆ ತ್ವಯಿಸ್ತದೆ, ಅದೇ ರೀತಿಯಾಗಿ ಕರ್ತನಾದ ದೇವರೇ ನಿನ್ನ ವಾಕ್ಯವು ಹಲ್ಲೆಲೂಯಾ ಎಲ್ಲರ ಜೀವಿತದಲ್ಲಿ ಬಲವಾದ ಕಾರ್ಯವನ್ನ ಮಾಡಿದೆ, ಬಲವಾದ ಸಾಮರ್ಥ್ಯವನ್ನು ಉಂಟು ಮಾಡಿದೆ ಎಂದು ಹೃದಯದಿಂದ ನಂಬಿ ನಾನು ಬಾಯಿಂದ ಅರಿಕೆ ಮಾಡ್ತಾ ಇದ್ದೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. God bless you. ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ ಏನಂದ್ರೆ, 3ನೇ ಅಧ್ಯಾಯದಲ್ಲಿ ಅದರ 1ನೇ ವಚನ, ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ. Wherefore, holy brethren, partakers of heavenly calling, consider the apostle and high priest of our confession, even Jesus. ನಾವು ಯೇಸು ಕ್ರಿಸ್ತನನ್ನ ನಮ್ಮ ಬಾಯಿಂದ ಕರ್ತನು ದೇವರು ಎಂಬುದಾಗಿ ಅರಿಕೆ ಮಾಡಿದ್ದೇವೆ. Jesus is the high priest and apostle of our confession. ನಾವು ಪ್ರತಿಜ್ಞೆ ಮಾಡಿದ್ದೇವೆ ಅಂತ ಕನ್ನಡದಲ್ಲಿದೆ, ಆದರೆ ಅರಿಕೆ ಮಾಡಿ ಒಪ್ಪಿಕೊಂಡಿರುವ, ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ಕರ್ತನು ನಮ್ಮ ಒಳಗಡೆ ಇದ್ದಾನೆ. ಅದಕ್ಕೆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಯೇಸು ಸ್ವಾಮಿ ನಂಬಿಕೆ ಕುರಿತಾಗಿ ಹೇಳುವಾಗ ಈ ಮಾತನ್ನು ಹೇಳ್ತಾನೆ, ನಂಬಿಕೆಯಿಂದ ನೀವು ಏನು ಮಾತನಾಡ್ತೀರೋ, ಏನು ನೀವು ಅರಿಕೆ ಮಾಡ್ತೀರೋ, ಅದು ಅದರಂತೆ ಆಗುವುದು ಅಂತ ಹೇಳ್ತಾನೆ. ಯಾಕೆಂದ್ರೆ ಮರಣ ಜೀವನ ನಿನ್ನ ನಾಲಿಗೆಯ ವಶ. ದ ಲೈಫ್ ಅಂಡ್ ಡೆತ್ ಇನ್ ಯುವರ್ ಟಂಗ್. ಜೀವನ ಮರಣ ನಾಲಿಗೆಯ ವಶ. ಎಲೀಷನ ವಾಕ್ಯದ ಬಲ ಏನ್ ಮಾಡ್ತಂದ್ರೆ, ಸತ್ಯವೇದ ಹೇಳ್ತದೆ 2 ಅರಸುಗಳ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ಬಹಳ ಸುಂದರವಾಗಿ ಹೇಳ್ತದೆ ಏನಂದ್ರೆ, ಯೆರಿಕೋ ಪಟ್ಟಣದಲ್ಲಿರುವಂಥ ಶಾಪ ಮರಣ ಅದು ಹೊರಟು ಹೋಗ್ಬಿಡ್ತು. 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತದೆ, ಎಲೀಷನ ವಾಕ್ಯದ ಬಲದಿಂದ ಇಂದಿನವರೆಗೂ ಹಾಗೇ ಇರುವುದು. ಯಾವ ವಾಕ್ಯದ ಬಲ? ದೇವರ ವಾಕ್ಯದ ಬಲ ಅಲ್ಲ, ಎಲೀಷನ ವಾಕ್ಯದ ಬಲ. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಸಂಗತಿಯನ್ನ ನಾವು ಯಾವ ಕಾರಣಕ್ಕೂ, ಥ್ಯಾಂಕ್ ಯು ಲಾರ್ಡ್, ನಾವು ಮರಿಬಾರದು. ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 1ನೇ ವಚನದಲ್ಲಿ ಇಡೀ ಇಸ್ರಾಯೇಲ್ರೆಲ್ಲರೂ ಕಾಲೇಬ್ ಯೆಹೋಶುವನನ್ನು ಬಿಟ್ರಂದ್ರೆ, ರಾತ್ರಿಯೆಲ್ಲ ಅವರು ತಮ್ಮ ಬಾಯಿ ಮಾತಿನಿಂದ ನಾವು ಅರಣ್ಯದಲ್ಲೇ ಸತ್ತಿದ್ರೆ ಒಳ್ಳೆದಿತ್ತು, ಐಗುಪ್ತ ದೇಶದಲ್ಲೇ ಸತ್ತಿದ್ರೆ ಒಳ್ಳೆದಿತ್ತು ಅಂತ ಬಾಯಿಂದ ಅರಿಕೆ ಮಾಡಿದ್ರಿ. ಏನಾಯ್ತು? ಅದೇ ಅರಣ್ಯಕಾಂಡ 14ನೇ 28ನೇ ವಚನದಲ್ಲಿ ಮೋಶೆಗೆ ದೇವರು ಹೇಳ್ತಾರೆ, ಮೋಶೆ, ಅವರು ಅಂದುಕೊಂಡ ಪ್ರಕಾರವೇ ಅವರಿಗೆ ಮಾಡುವೆ. ಇವತ್ತು ನೀನು ಏನು ಅಂದುಕೊಳ್ತಾ ಇದ್ದಿ, ನೀನು ಏನು ನಿನ್ನ ಕುರಿತಾಗಿ, ನಿನ್ನ ಕುಟುಂಬದ ಕುರಿತಾಗಿ, ನಿನ್ನ ಜೀವಿತ, ನಿನ್ನ ಮಕ್ಕಳ ಕುರಿತಾಗಿ ಅರಿಕೆ ಮಾಡ್ತಾ ಇದೆಯೋ, ಅಥವಾ ಒಪ್ಪಿಕೊಳ್ತಾ ಇದೆಯೋ, ಅಥವಾ ಪ್ರತಿಜ್ಞೆ ಮಾಡ್ತಾ ಇದೆಯೋ, ಅದನ್ನೇ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಅದಕ್ಕೆ ಇವತ್ತು ನಾವು ನಮ್ಮ ಅರಿಕೆಯನ್ನು ದೇವರು ಸನ್ಮಾನಿಸ್ತಾನೆ. ನೀನು ಏನಿನ ಬಾಯಿಂದ ಬರುವಂಥ ಒಂದೊಂದು ಮಾತು
ದೇವರು ಸನ್ಮಾನಿಸ್ತಾನೆ. ಅದು ದೇವರ ವಾಕ್ಯಕ್ಕನುಸಾರವಾಗಿತ್ತು. ದೇವರ ವಾಕ್ಯನೇ ನೀನು ಅರಿಕೆ ಮಾಡ್ತಾ ಇದ್ದೆ ಅಂದರೆ ದೇವರು ಅದರಂತೆಯೇ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಅದಕ್ಕೆ ಇವತ್ತು ನಾವು ನಮ್ಮ ಅರಿಕೆಯನ್ನು ಮಾತ್ರ ಏನು ಮಾಡಬಾರ್ದು ಅಂದರೆ ಬಿಟ್ಟು ಬಿಡಬಾರ್ದು. ವಿ ಹ್ಯಾವ್ ಟು ಕನ್ಫೆಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪಾಸಿಟಿವ್ ಕನ್ಫೆಷನ್. ಸಕಾರಾತ್ಮಕವಾದಂಥ ಅರಿಕೆಗಳಿಗೆ ನಾನು ಮಾತಾಡ್ತಾ ಇಲ್ಲ. ಐ ಆಮ್ ಸ್ಪೀಕಿಂಗ್ ಅಬೌಟ್ ದಿಸ್ ಕನ್ಫೆಷನ್ ಆಫ್ ದ ವರ್ಡ್ ಆಫ್ ಗಾಡ್ ಅಪಾನ್ ಮೈ ಲೈಫ್. ನಮ್ಮ ಜೀವಿತದ ಮೇಲೆ ದೇವರ ವಾಕ್ಯದ ಅರಿಕೆಯನ್ನು ಮಾಡುವಂಥದ್ದು. ಯಾವಾಗ ದೇವರ ವಾಕ್ಯಕ್ಕನುಸಾರವಾಗಿ ನೀನು ಅರಿಕೆ ಮಾಡ್ತೀಯೋ ಅಥವಾ ಕನ್ಫೆಸ್ ಮಾಡ್ತೀಯೋ ಅಥವಾ ಪ್ರತಿಜ್ಞೆ ಮಾಡ್ತೀಯೋ ಅಥವಾ ಒಪ್ಪಿಕೊಳ್ತೀಯೋ ಅದರಂತೆಯೇ ದೇವರು ನಿನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಮಾತನ್ನು ದೇವರು ಅದನ್ನು ಭಾಳ ಲಘುವಾಗಿ ತಿಳಿದುಕೊಳ್ಳೋದಿಲ್ಲ. ಅಕಾರ್ಡಿಂಗ್ ಟು ಯುವರ್ ಕನ್ಫೆಷನ್ ಗಾಡ್ ಈಸ್ ಅಟ್ ವರ್ಕ್ ಇನ್ ಯುವರ್ ಲೈಫ್, ಇನ್ ಯುವರ್ ಪರ್ಸನಲ್, ಇನ್ ಯುವರ್ ಫ್ಯಾಮಿಲಿ ಲೈಫ್ ಆಲ್ಸೋ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಮಹಾಪ್ರೇಷಿತನು, ಅಪೋಸ್ತಲನು, ಮಹಾಯಾಜಕನು, ನಾವು ಒಪ್ಪಿಕೊಂಡಿರುವ ಕರ್ತನು ನೀನಪ್ಪ. ಬಾಯಿಂದ ಅರಿಕೆ ಮಾಡಿದ್ದೇವೆ ಸ್ವಾಮಿ. ಇವನೇಕ ಸಂಗತಿಗಳಲ್ಲಿ ನಾವು ದಿನಾಲೂ ನಿನ್ನ ವಾಕ್ಯಗಳನ್ನು ಅರಿಕೆ ಮಾಡ್ತಾ ಇದ್ದೇವಪ್ಪ. ನಾವು ನಂಬ್ತೇವೆ ಸ್ವಾಮಿ. ಆ ಅರಿಕೆ ಅದು ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕಿದೆ, ನಮ್ಮ ಜೀವಿತವನ್ನು ವಾಸಿ ಮಾಡಲಿಕ್ಕಿದೆ, ನಮ್ಮ ಜೀವಿತವನ್ನು ಕರ್ತನೆ ಅಭಿವೃದ್ಧಿಯ ಪಥದ ಕಡೆಗೆ ನಡ್ಸ್ಕೊಂಡು ಹೋಗಲಿಕ್ಕಿದೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಜೀವಿತ ಅದು ಉನ್ನತ ಮಟ್ಟಕ್ಕೆ, ಲೋಕದ ಜನರ ಜೀವಿತಕ್ಕಿಂತಲೂ ಉನ್ನತ ಮಟ್ಟಕ್ಕೆ ನಡೆಸ್ತದೆ.